ಶ್ರೀ ಗುರುಭ್ಯೋ ನಮಃ. ಮಾನವ ಜನ್ಮ ದೊಡ್ಡದು ಅನ್ನುವಂತಹ ದಾಸವಾಣಿಯಂತೆ ಧರ್ಮ ಕರ್ಮಗಳ ಅನುಷ್ಠಾನವನ್ನು ಮಾಡಿಕೊಳ್ಳಲಿಕ್ಕೆ ಮನುಷ್ಯನ ಜನ್ಮ ಅತೀ ಶ್ರೇಷ್ಠವಾದದ್ದು ಅನ್ನುವಂಥದ್ದು ಶಾಸ್ತ್ರಗಳ ನಂಬಿಕೆ. ಈ ಒಂದು ಮಾನವನ ಜನ್ಮದ ಸಾರ್ಥಕ್ಯದ ಸಲುವಾಗಿ ಈ ಬರುವ 22ನೇ ತಾರೀಕಿನಿಂದ ನಮ್ಮ ಬೆಳಗಾವಿಯಲ್ಲಿ ಒಂದು ನವಚಂಡಿ ಹೋಮದ ಚಂಡಿ ಹೋಮದ ಒಂದು ಆಯೋಜನವನ್ನು ಮಾಡಲಾಗಿದ್ದದೆ. ಈ ದೇವಾಲಯ ಆ್ಯಪ್ ಅನ್ನುವಂಥ ಇವರ ಮುಖಾಂತರವಾಗಿ ಈ ಒಂದು ಚಂಡಿ ಹವನದ ಆಯೋಜನೆ ಮಾಡಿದ್ದಾರೆ. ಇದು ನಮ್ಮ ಹಿಂದವಾಡಿಯ ಮಹಾಲಕ್ಷ್ಮೀ ಮಂದಿರದಲ್ಲಿ ಪ್ರತಿನಿತ್ಯ 9 ದಿನಗಳ ಕಾಲ ಅವಿರತವಾಗಿ ಯಜ್ಞ ಯಾಗಗಳು ನಡೀತವೆ. ಇದರ ಅಂಗಭೂತವಾಗಿ ಪ್ರತಿನಿತ್ಯ ಬೆಳಗ್ಗೆ ಶುದ್ಧೀಕರಣ, ಪಂಚಗವ್ಯ ಪ್ರಾಶನ ಮತ್ತು ಗಣಪತಿಯ ಪೂಜೆ, ಪುಣ್ಯಾಹವಾಚನ, ದೇವಿ ಹವನ ಮತ್ತು ಕುಂಕುಮಾರ್ಚನೆಯ 108 ನಾಮಾವಳಿಗಳಿಂದ ಕುಂಕುಮಾರ್ಚನೆ, ಸೌಭಾಗ್ಯ ಇತ್ಯಾದಿಗಳ ಅಭಿವೃದ್ಧಿಯ ಸಲುವಾಗಿ ಕುಂಕುಮಾರ್ಚನೆ ಆಯೋಜನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪೂರ್ಣಾಹುತಿ ಇತ್ಯಾದಿಗಳೊಂದಿಗೆ ಕಾರ್ಯಕ್ರಮ ಸಂಪನ್ನ ಆಗ್ತದೆ. ಮಹಾಆರತಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು. ಹಾಗೂ ವಿಶೇಷವಾದಂತಹ ಪ್ರಸಾದದ ಆಯೋಜನವನ್ನು ಈ ಮಹಾಲಕ್ಷ್ಮೀ ಮಂದಿರ ಹಿಂದವಾಡಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಇದರ ಉದ್ದೇಶ ಅಂತಂತಂದರೆ, ಎಷ್ಟೋ ಜನರಿಗೆ ಏನೇನೋ ಅಪೇಕ್ಷೆಗಳೆಲ್ಲ ಇರ್ತವೆ. ಆ ಎಲ್ಲ ಅಪೇಕ್ಷೆಗಳ ಪೂರ್ಣತೆಯ ಸಲುವಾಗಿ, ಸತ್ಕಾಮನೆಗಳ ಪೂರ್ಣತೆಯ ಸಲುವಾಗಿ ಮಹಾಕಾಲಿ, ಮಹಾಸರಸ್ವತಿ ಮತ್ತು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗಬೇಕು, ಭಗವಂತನ ಆಶೀರ್ವಾದ ನಮಗೆ ದಕ್ಕಬೇಕು ಅಂತಂತಂದರೆ ಈ ನವರಾತ್ರಿಯ ಉತ್ಸವದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳುವುದು ಅಷ್ಟೇ ಮಹತ್ವವಾದದ್ದು. ಈ ಮಹಾ ಯಾಗದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳ್ರಿ ಮತ್ತು ತಮ್ಮ ಮನಸ್ಸಿನ ಅಭೀಷ್ಟಗಳೆಲ್ಲವೂ ಪೂರ್ಣವಾಗಲಿ ಅಂಥೇಳಿ ನೀವೆಲ್ಲ ಸೇರಿ ಈ ದೇವಾಲಯ ಆ್ಯಪ್ ಮುಖಾಂತರ ಈ ಮಾಡಲಾಗುತ್ತಿರುವಂತಹ ಚಂಡಿ ಹವನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಏನೇನೋ ಮನೆಯಲ್ಲಿ ಅಡಚಣೆಗಳಿರ್ತವೆ, ಚಿಕ್ಕ ಜಾಗ ಇರ್ತದೆ, ಅಥವಾ ಮತ್ತಿನ್ನೇನೋ ಸಮಸ್ಯೆಗಳಿರ್ತವೆ. ಅವೆಲ್ಲಗಳನ್ನು ಇಟ್ಕೊಂಡು ಈ ಯಜ್ಞಯಾಗಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಅದು ಎಲ್ಲ ಸ್ತರದ ಜನರ ಅನುಕೂಲಕ್ಕಾಗಿ ಈ ಯಜ್ಞಯಾಗಾದಿಗಳ ಆಯೋಜನವನ್ನು ಮಾಡಿದ್ದಾರೆ. ಅತ್ಯಂತ ಕಡಿಮೆ ದರದೊಳಗನ್ರಿ ಅಥವಾ ಕಡಿಮೆ ಸೇವಾ ಶುಲ್ಕದೊಂದಿಗೆ ಈ ಯಾಗದ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನೀವು ಹೆಂಗೆ ಸೇವೆಯನ್ನು ಸಲ್ಲಿಸ್ಬೋದು ಅನ್ನೋದರ ವಿಷಯವಾಗಿ ಈ ವಿಡಿಯೋ ತುಣುಕಿನ ಮುಖಾಂತರವಾಗಿ ನಾವು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೀವಿ. ಕೆಳಗಡೆ ನಿಮಗೆ ಲಿಂಕ್ ಕಾಣಿಸ್ತದೆ. ಆ ಲಿಂಕ್ನೊಳಗೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇನ್ನುಳಿದಂತಹ ವಿವರಗಳು ಅಥವಾ ಅಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ ಮುಖಾಂತರವಾಗಿಯೂ ತಾವು ಇದರಲ್ಲಿ ಸಂಪರ್ಕವನ್ನು ಮಾಡಬಹುದು. ಇದರಲ್ಲಿ ಸಂಪರ್ಕವನ್ನು ತಾವು ಮಾಡಿ ಈ ಶ್ರೇಷ್ಠವಾದಂತಹ ಯಜ್ಞ ಯಾಗಗಳೆಲ್ಲ ತಾವು ಭಾಗವನ್ನು ವಹಿಸಬಹುದು. ಯಜ್ಞಾತ್ ಭವತಿ ಪರ್ಜನ್ಯ ಅನ್ನೋ ಹಾಗೆ ಯಜ್ಞ ಯಾಗಗಳಿಂದಲೇ ನಮ್ಮ ಮನಸ್ಸಿನ ಅಪೇಕ್ಷೆಗಳೆಲ್ಲವನ್ನು ಭಗವಂತ ಪೂರ್ಣ ಮಾಡಿಕೊಡುತ್ತಾನೆ ಅನ್ನುವಂಥದ್ದು ಶಾಸ್ತ್ರವಚನ. ಅದಕ್ಕೆ ತಾವೆಲ್ಲರೂ ಈ ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ಭಗವಂತನ ಹಾಗೂ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂಥೇಳಿ ನಾನು ಈ ಮುಖಾಂತರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಹರೇ ನಮಃ.